ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ದೇಶದ ಉಪ ಪ್ರಧಾನಿ ಕಾರ್ಮಿಕರಿಗೆ ಮತ್ತು ಇಡೀ ದೇಶಕ್ಕೆ ಅನ್ನವನ್ನು ಕೊಟ್ಟಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿ ಕಾರ್ಯಕ್ರಮವನ್ನು ಈ ದಿನ ಕರ್ನಾಟಕ ಮಹದಾರ ಮಹಾಸಭಾ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಮಾನ್ಯ ಅಧ್ಯಕ್ಷರು ಹಾಗೂ ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರಾದಂಥ KH ಮುನಿಯಪ್ಪ ಸಾಹೇಬರ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ನಗರದ ಎಲ್ಲ ಮಹಾನಗರ ಪಾಲಿಕೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ಈ ಕಚೇರಿಯಲ್ಲಿ ಆ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೀವಿ. ಅವರ ಸಾಧನೆ, ಅವರು ಏನು ನಮಗೆ ಹಾಕಿ ಕೊಟ್ಟಂಥ ಆ ಭದ್ರ ಬುನಾದಿ ಇದೆ, ಅದನ್ನು ಇಡೀ ದೇಶದ ಸಮುದಾಯ ಅಳವಡಿಸ್ಕೊಂಡು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದೆ ಸಾಗಬೇಕು. ದೇಶ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಗ್ರೋ ಮೋರ್ ಫುಡ್ ಅನ್ನುವಂಥ GMF ಗ್ರಾಂಟನ್ನು ತಂದು ಅತಿ ಹೆಚ್ಚು ಭತ್ತ ಬೆಳೆಯುವಂಥ ಮತ್ತು ಅತಿ ಹೆಚ್ಚು ಆಹಾರ ಬೆಳೆಯುವಂಥ ಕೆಲಸವನ್ನು ಮಾಡಿ ದೇಶದ ಹಸಿವನ್ನು ನೀಗಿಸಿದಂಥವರು ಬಾಬು ಜಗಜೀವನ್ ರಾಮ್ ಅವರು. ಕೈಗಾರಿಕಾ ಸಚಿವರಾದಂಥ ಸಂದರ್ಭದಲ್ಲಿ, ವಾಯುಯಾನ ವಿಮಾನಯಾನ ಸಚಿವರಾದಂಥ ಸಂದರ್ಭದಲ್ಲಿ, ಸಂಪರ್ಕ ಖಾತೆ ಸಚಿವರಾದಂಥ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳಲ್ಲೂ ಕೂಡ ಆಡು ಮುಟ್ಟದ ಸೊಪ್ಪಿಲ್ಲ, ಬಾಬು ಜಗಜೀವನ್ ರಾಮ್ ಅವರು ನಿರ್ವಹಿಸಿದ ಖಾತೆ ಇಲ್ಲ ಅಂತ ಒಂದು ಮಾತು ಹೇಳ್ತಾರೆ. ಕೇಂದ್ರ ಸರ್ಕಾರದಲ್ಲಿ ಸ್ವತಂತ್ರ ಬಂದ ನಂತರ ಎಲ್ಲ ಖಾತೆಗಳನ್ನು ನಿರ್ವಹಿಸಿ ಇವತ್ತು ದೇಶ ಇಷ್ಟೆಲ್ಲ ಮುಂದುವರೆದೆ ಅಂದರೆ ಅವ್ರು ಹಾಕಿಕೊಟ್ಟಂಥ ಭದ್ರ ಬುನಾದಿ ಕಾರಣವಾಗಿದೆ. ಜೊತೆಗೆ ನಮ್ಮ ಸಮುದಾಯಗಳಿಗೆ, ಶೋಷಿತ ಸಮುದಾಯಗಳ ಧ್ವನಿಯಾಗಿ ಬಾಬು ಜಗಜೀವನ್ ರಾಮ್ ಅವರು ಕೆಲಸವನ್ನು ಮಾಡಿದ್ದಾರೆ. ಸಂವಿಧಾನ ರಚನಾ ಸಮಿತಿಯಲ್ಲಿದ್ದಂಥ ಉಪಸಮಿತಿಗಳಲ್ಲಿ ಕೆಲಸ ಮಾಡಿ ಸಂವಿಧಾನ ರಚನೆ ಮಾಡಿ, ಜೊತೆಗೆ ಸಂವಿಧಾನವನ್ನು ರಕ್ಷಿಸುವಂಥ, ಸ್ವತಂತ್ರ ಬಂದ ನಂತರ ಸಂವಿಧಾನವನ್ನು ಜಾರಿ ಮಾಡುವಂಥ ಕೆಲಸದಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಆದರ್ಶಪ್ರಾಯವಾಗಿದ್ದಾರೆ. ಇಡೀ ದೇಶ ಇವತ್ತು ಅವರನ್ನು ನೆನೆಸ್ತಾ ಇದೆ, ಅವ್ರು ಮಾಡಿರುವಂಥ ಕೆಲಸಗಳನ್ನು ನೆನೆಸ್ತಾ ಇದೆ. ಅವರ ಆದರ್ಶಗಳು ನಮ್ಗೆ ಯಾವತ್ತೂ ಜೀವಂತವಾಗಿದೆ. ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಶುಭಾಶಯಗಳನ್ನು ಎಲ್ಲ ಸಮುದಾಯಗಳಿಗೆ, ನಾಗರಿಕರಿಗೆ ತಿಳಿಸ್ತಾ, ಬಾಬು ಜಗಜೀವನ್ ರಾಮ್ ಅವರು ಒಂದು ಜಾತಿ, ಒಂದು ಕುಲಕ್ಕೆ ಸಂಬಂಧಪಟ್ಟವರಲ್ಲ, ಅಖಂಡ ಭಾರತದ ಸರ್ವರಿಗೂ ಸಂಬಂಧಪಟ್ಟವರು. ಬಾಬು ಜಗಜೀವನ್ ರಾಮ್ ಅವರು ದೇಶದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದಂಥವ್ರು. ಅಂಥ ಮಹನೀಯರ ಜಯಂತಿ ಇವತ್ತು ಆಚರಣೆ ಮಾಡೋದು ನಿಜವಾಗ್ಲೂ ಶ್ಲಾಘನೀಯ. ಇದೊಂದು ರೀತಿ ಹಬ್ಬ, ಇಡೀ ದೇಶದಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಪ್ರತಿ ವರ್ಷ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಮಾಡ್ತಾರೆ. ನಾವು ಕೂಡ ಮಹದಾರ ಮಹಾಸಭಾದಲ್ಲಿ ಇದು ಹೊಸದಾಗಿ ಕಚೇರಿಯನ್ನು ಪ್ರಾರಂಭ ಮಾಡೋದ್ರಿಂದ ಇವತ್ತು ಈ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಜಯಂತಿಯನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅವರ ಇತಿಹಾಸ, ಅವರು ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ, ಆ ಎಲ್ಲದರ ಬಗ್ಗೆ ಇಡೀ ಸಮುದಾಯಕ್ಕೆ ತಿಳಿಸುವಂಥ ಕೆಲಸವನ್ನು, ವಿಚಾರ ಸಂಕಿರಣಗಳನ್ನು ಮತ್ತು ಪ್ರಬಂಧ ಸ್ಪರ್ಧೆಗಳನ್ನು, ಎಲ್ಲ ಕಾರ್ಯಕ್ರಮಗಳನ್ನು ಮಹದಾರ ಮಹಾಸಭಾ ಮಾಡ್ತದೆ. ಅವರ ಏನು ವಿಚಾರಧಾರೆಗಳಿದ್ದಾವೆ ಅದೆಲ್ಲ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಹದಾರ ಮಹಾಸಭಾ ಮಾಡ್ತದೆ ಅಂತ ಹೇಳ್ತಾ, ಇವತ್ತು ನಿಜವಾಗ್ಲೂ ಒಂದು ಹಬ್ಬದ ವಾತಾವರಣ. ಈ ಹಬ್ಬಕ್ಕೆ ತಾವೆಲ್ಲರೂ ಕೂಡ ಆಗಮಿಸೋದಕ್ಕೆ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತನಾಡಿಸ್ತೀನಿ. ಸರ್, ನಾನು BK ಶಿವಪ್ಪ, ದೇವನಹಳ್ಳಿ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಕರ್ನಾಟಕ ಮಹದಾರ ಮಹಾಸಭಾದ ರಾಜ್ಯ ಸಂಘಟಕರು. ಸಭಾದಿಂದ ಈ ಒಂದು ಹುಟ್ಟುಹಬ್ಬವನ್ನು ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ. ನಮಗೆಲ್ಲ ಸಂತೋಷ ಆಗಿದೆ. ಪ್ರತಿ ವರ್ಷ ಹೀಗೇ ಇದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಜನಗಳು ಇದನ್ನು ಮಾಡಬೇಕಂತ ನಾನು